ದೇವಸ್ಥಾನಗಳೆಲ್ಲ ಸೇವಾದಾರವನ್ನು ದುಪ್ಪಟ್ಟು ಜಾಸ್ತಿ ಮಾಡಿದ್ದಾರೆ. ಏನಂತ ಅನಿಸ್ತು, ಏನ್ ಹೇಳಿ? ನಿಜವಾಗಿ ಹಿಂದೂಗಳ ಭಾವನೆಗೆ ಇನ್ನೊಂದು ಮಾರಕ ಪೆಟ್ಟು ಅಂತ ನಾವು ಹೇಳ್ಬೋದು. ಲಾವಣ್ಯ ಪಾಪದವರು ಒಮ್ಮೆ ದೇವಸ್ಥಾನಕ್ಕೆ ಹೋದರು ಏನಾದ್ರೂ ಕುಂಕುಮಾರ್ಚನೆಯ ಅಥವಾ ಹೂವಿನ ಪೂಜೆಯ ಮಾಡಿಸ್ತಾರೆ. ಒಮ್ಮೆಲೆ ಏರಿಸಿದ್ದು ಅದು ಸರಿಯಲ್ಲ ಅಂತ ಕಾಣ್ತದೆ. ಅಲ್ಲ, ಅದು ಸರಿಯಲ್ಲ. ಎಲ್ಲ ವಿಷಯದಲ್ಲಿ ಸಹ ಅವರು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್. ದೇವಸ್ಥಾನದ ಆದಾಯ ಹೆಚ್ಚಿಸಿ ಇನ್ನೊಬ್ಬರಿಗೆ ಉಪಯೋಗ ಮಾಡ್ಲಿಕ್ಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಇದು ಇನ್ನೊಂದು ಅವರದ್ದು ಆಯುಧ ಅಂತ ನಾನು ಭಾವಿಸ್ತೇನೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತದೆ ಸರ್ಕಾರ ಅಷ್ಟೇ. ಅವ್ರ ಹತ್ರ ಕೇಳಿದ್ರೆ ಅವರ ರೀಸನ್ ಹೇಳ್ತಾರೆ. ಈಗ ನಮ್ಗೆ ಅಷ್ಟೆಲ್ಲ ಖರ್ಚಿದೆ, ಅಷ್ಟು ಇದು ಉಂಟು, ಅದಕ್ಕೆ ನಾವು ಇದು ಹೀಗೆ ಮಾಡಿದ್ದೇವೆ ಹೇಳ್ತಾರೆ. ಓವರ್ ದ ಟೈಮ್ ಅಲ್ಲಿ ಎಲ್ಲರೂ ಮತ್ತೆ ಸೆಟ್ಲ್ ಆಗ್ತಾರೆ. ಅದೇ ಹಣಕ್ಕೆ ಇಷ್ಟೇ ಕೊಡ್ಬೇಕಾಗ್ತದೆ, ಇನ್ನವ್ರು ಕಡಿಮೆ ಮಾಡಿದ್ರೆ ಒಳ್ಳೇದು, ಮಾಡ್ತಾರೆ ಎಂಬುದು ಡೌಟ್. ದೇವಸ್ಥಾನಗಳೆಲ್ಲ ಸೇವಾದಾರವನ್ನು ದುಪ್ಪಟ್ಟು ಜಾಸ್ತಿ ಮಾಡಿದ್ದಾರೆ. ಏನಂತ ಅನಿಸ್ತು, ಏನ್ ಹೇಳಿ? ಹಿಂದೂಗಳ ಭಕ್ತರ ಭಾವನೆಗಳಿಗೆ ಇದು ಮಾಡುವಂತ ಅವೈಜ್ಞಾನಿಕ ಸೇವಾ ದರ ವೆಚ್ಚ ನಿಜವಾಗಿ ಹಿಂದೂಗಳ ಭಾವನೆಗೆ ಇನ್ನೊಂದು ಮಾರಕ ಪೆಟ್ಟು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಒಂದು 15% 10% ಜಾಸ್ತಿ ಮಾಡಿ ಇದು ದೇವಸ್ಥಾನದ ಆದಾಯ ಹೆಚ್ಚಿಸಿ ಇನ್ನೊಬ್ಬರಿಗೆ ಉಪಯೋಗ ಮಾಡ್ಲಿಕ್ಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಇದು ಇನ್ನೊಂದು ಅವರದ್ದು ಆಯುಧ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ನಾವೆಲ್ಲರೂ ಒಂದು ಪ್ರತಿಭಟಿಸಬೇಕು ಅಂತ ಹೇಳ್ತೇನೆ. ಯಾಕಂದ್ರೆ ಇತ್ತೀಚಿನ ವಿದ್ಯಮಾನ ಪ್ರಕಾರ ಈಗ ನಮ್ಮ ಇತ್ತೀಚಿನ ಕ್ಷೇತ್ರಗಳ ಅಪಪ್ರಚಾರ ಆದಿದ್ದೆಲ್ಲ ನೋಡುವಾಗ ಸತ್ಯಾಂಶ ಇದ್ದರು. ಆದರೂ ಹೆಚ್ಚಿನ ಅಂಶ ಏನಂದ್ರೆ ನಮ್ಮ ಹಿಂದೂಗಳನ್ನೇ ವಿಭಜನೆ ಮಾಡುವಂತಹ ಒಂದು ಪ್ರಯತ್ನ ಇದರಲ್ಲಿ ಆಗ್ತಾ ಇರ್ತದೆ. ಹಾಗಾದ್ರೆ ಅದನ್ನು ನಾವು ತಡೆಯುವ ಸಲುವಾಗಿ ನಾವೆಲ್ಲರೂ ಈ ವಾಸ್ತವಾಂಶ ಅರಿತು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರ್ಬೇಕು. ಈ ಜಾತಿ ಸಮೀಕ್ಷೆ ಆಗಲಿ ಯಾವುದ್ರಲ್ಲೂ ನಾವು ಹಿಂದೂ ಅಂತ ಇದು ಮಾಡಿ ನಮ್ಮ ಸಮಾಜವನ್ನು ನಾವು ಉಳಿಸಬೇಕು ಅಂತ ನಾವು ಹೇಳ್ತೇನೆ. ಹಿಂದೂಗಳು ಇನ್ನೂ ಜಾಗೃತ ಆಗಬೇಕು. ಈಗ ಯಾಕೆಂದ್ರೆ ಸಾಮಾಜಿಕ ಜಾಲತಾಣ ಇದರ ಮೂಲಕ ಎಲ್ಲರೂ ಹಿಂದೂ ಜಾಗರಣ ಆಗ್ಬೇಕು ಅಂತ ಬರ್ತದೆ. ಹಾಗಾಗಿ ಇನ್ನು ಹಿಂದೂಗಳೇ ಪ್ರತಿ ಸಮಾಜ ತಮ್ಮ ಅಸ್ತಿತ್ವದ ಉಳಿವಿಗಾಗಿ, ತಮ್ಮ ದಾನಾಥ ಧರ್ಮದ ಉಳಿವಿಗಾಗಿ ಅವರೇ ಇನ್ನಾದರೂ ಯುವ ಸಮುದಾಯ ಜಾಗೃತರಾಗಬೇಕು ಅಂತ ನಾವು ಹೇಳ್ತೇವೆ. ಅಲ್ಲ, ಅದು ಸರಿಯಲ್ಲ. ಎಲ್ಲ ವಿಷಯದಲ್ಲಿ ಸಹ ಅವರು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್. ಇದ್ರಲ್ಲಿ ಸಹ ನೋಡಿ, ಬಿಟ್ಟಿ ಭಾಗ್ಯ ಅಂತ ಎಲ್ಲ ಈಗ ಟ್ಯಾಕ್ಸ್ ಇದಾಗ್ಲಿ, ಮನೆದು ಟ್ಯಾಕ್ಸ್, ಮನೆದು ಇದು ಕಟ್ಟುದು, ಅವ್ರ ಹತ್ರ ಎಂತ ಸಹ ಹಣ ಇಲ್ಲ. ಒಟ್ರಾಶಿ ಒಂದು ಇದು ಮಾಡ್ತಾ ಇದ್ದಾರೆ, ಹಣ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸಾಮಾನ್ಯ ಜನರನ್ನು ಲೂಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ, ಅದು ನಿಜವಾಗಿ ಅದು ಅನ್ಯಾಯ ಮಾಡುದು. ಅವರು ಪ್ರಸಾದ ಅಂದ್ರೆ ನಾವು ಒಂದು ಹರಕೆ ಆದ್ಯತೆಲ್ಲ ನಾವು ಕೊಡ್ತೇವೆ ಎಂತಾದ್ರು. ಆದ್ರೆ ಇವರು ಈ ರೀತಿ ಮಾಡಿದ್ರೆ ಉಂಟಲ್ಲ, ಮತ್ತೆ ದೇವಸ್ಥಾನಕ್ಕೆ ಯಾರು ಹಣ ಹಾಕ್ಲಿಕ್ಕೆ ಹೋಗ್ತಾರೆ? ಹಿಂದೂಗಳ ಮೇಲೆ ಮಾಡುದು. ಅದು ಈಗ ಮುಜರಾಯಿ ಇದ್ರದ್ದು ಅವರಿಗೆ ಮಕ್ಕಕ್ಕೆ ಹೋಗ್ಲಿಕ್ಕೆ ಅವರು ಡಿಸ್ಕೌಂಟ್ ಅದೆಲ್ಲ ಕೊಡ್ತಾರೆ ಮುಸಲ್ಮಾನರಿಗೆ. ಕ್ರಿಶ್ಚಿಯನ್ ಅವರಿಗೆ ಬೇರೆ ಇದರಿಂದ ಫಂಡ್ ಬರ್ತದೆ. ನಮ್ಮ ಹಿಂದೂಗಳು ಇಲ್ಲಿ ಒಂದು ಸೇರಿ ಎಂತಾದ್ರು ಮಾಡಿದಕ್ಕೆ ನಮ್ಮ ಹಿಂದೂಗಳಿಗೆ ಮಾತನಾಡ್ಲಿಕ್ಕೆ ಇಲ್ಲದಾಗೆ ಮಾಡಿದ್ದಾರೆ ಅವರು. ಆಕ್ಚುಲಿ ಹೇಳುದಾದ್ರೆ ಒಗ್ಗಟ್ಟಂದ್ರೆ ಯಾವ ಜಾತಿ ಈ ಜಾತಿ ಇನ್ನೂ ಸಹ ತುಂಡು ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಇವರೀಗ. ಹೌದು, ಜಾತಿ ಇದ್ರಲ್ಲಿ ಜನರು ಎಚ್ಚೆತ್ಕೊಳ್ಬೇಕು. ಹೌದು, ಹೀಗೆ ಕಷ್ಟ, ತುಂಬಾ ಕಷ್ಟ ಆಗ್ತದೆ. ಅದು ತಪ್ಪು. ಸಾಮಾನ್ಯ ಪಾಪದವರು ಒಮ್ಮೆ ದೇವಸ್ಥಾನಕ್ಕೆ ಹೋದರು ಏನಾದ್ರೂ ಕುಂಕುಮಾರ್ಚನೆಯ ಅಥವಾ ಹೂವಿನ ಪೂಜೆಯ ಮಾಡಿಸ್ತಾರೆ. ಒಮ್ಮೆಲೆ ಏರಿಸಿದ್ದು ಅದು ಸರಿಯಲ್ಲ ಅಂತ ಕಾಣ್ತದೆ. ಯಾಕೆ ಈ ರೀತಿ ಹಿಂದೂಗಳನ್ನು ಇದು ಮಾಡ್ತಾರೆ ಗೊತ್ತಾಗುದಿಲ್ಲ ನಮ್ಗೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತದೆ ಸರ್ಕಾರ ಅಷ್ಟೇ. ಹಿಂದೂಗಳ ಹೇಗೆ ಇದು ಮಾಡುವುದು, ಹಿಂದೂಗಳ ಭಾವನೆಯನ್ನು ಹೇಗೆ ಧಕ್ಕೆ ಮಾಡುವುದು ಅಂತ ಅಷ್ಟೇ. ರಾಜಕೀಯ ಬಿಟ್ಟು ಹಿಂದೂಗಳು ಎಲ್ಲ ಯೋಚಿಸ್ಬೇಕಾಗ್ತದೆ ಇದನ್ನು. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಖಂಡಿತ ಕಷ್ಟ ಆಗ್ತದೆ. ಪಾಪದವರಿಗೆ ತುಂಬಾ ಕಷ್ಟ ಆಗ್ಬೋದು. ಇವರು ದೇವಸ್ಥಾನವರು ಮತ್ತು ಕಮಿಟಿಯವರು ಅದನ್ನು ಆದಷ್ಟು ಬೇಗ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾಪದವರು ಇನ್ನೂ ಸಾಧ್ಯ ಇಲ್ಲ ಪೂಜೆ ಮಾಡಲಿಕ್ಕೆಲ್ಲ. ಇಷ್ಟು ರೇಟ್ ಮಾಡಿದ್ರೆ ಕಮ್ಮಿ ಮಾಡಲಿಕ್ಕೆ ಅವರಿಗೆ ದೇವರು ಮತ್ತು ದೈವಗಳೆಲ್ಲ ಒಳ್ಳೆ ಮನಸ್ಸು ಕೊಡ್ಬೇಕು. ಎಲ್ಲ ದೇವಸ್ಥಾನಗಳು ಅವರ ಹತ್ರ, ಸರ್ಕಾರ ಹತ್ರ ಮನವಿ ಕೊಡ್ಬೇಕು, ಕಮ್ಮಿ ಮಾಡುವ ಹಾಗೆ. ಮುಜರಾಯಿ ಇಲಾಖೆ ಮತ್ತೆ ನಮ್ಮ CM ಅವರಿಗೆ ಮತ್ತೆ ಯಾರು ಉಪಮುಖ್ಯಮಂತ್ರಿ ಅವರೆಲ್ಲ ಸೇರಿ ಇದನ್ನು ಕಮ್ಮಿ ಮಾಡಬೇಕು. ಅದು ಸಡನ್ ಆಗಿ ಚೇಂಜ್ ಮಾಡಬಾರ್ದಿತ್ತು, ಬಟ್ ಈಗ ಮಾಡಿದ್ದಾರೆ. ಮೇ ಬಿ ಕಡಿಮೆ ಮಾಡಿದ್ರೆ ಒಳ್ಳೇದು. ಲೈಕ್ ಮಿಡಲ್ ಕ್ಲಾಸ್ ಅವರೆಲ್ಲ ಹೋಗೋದು ಜಾಸ್ತಿ ಅಲ್ಲ, ವರ್ಷಕ್ಕೊಮ್ಮೆ ಆಗಿ ಹೋಗೋದು. ಮಿಡಲ್ ಕ್ಲಾಸ್ ಅವರು ಜಾಸ್ತಿ ಹೋಗೋದು. ಮೇ ಬಿ ಕಡಿಮೆ ಮಾಡಿದ್ರೆ ಒಳ್ಳೇದು. ಈಗ ಇರುವ ವ್ಯಾಲ್ಯೂ, ಈಗ ಇರುವ ಇನ್ಫ್ಲೇಷನ್ ಇದಕ್ಕೆ ಈಗ ಅವ್ರ ಹತ್ರ ಕೇಳಿದ್ರೆ ಅವ್ರು ಅದೇ ರೀಸನ್ ಹೇಳ್ತಾರೆ. ಈಗ ನಮ್ಗೆ ಅಷ್ಟೆಲ್ಲ ಖರ್ಚಿದೆ, ಅಷ್ಟು ಇದು ಉಂಟು, ಅದಕ್ಕೆ ನಾವು ಇದು ಹೀಗೆ ಮಾಡಿದ್ದೇವೆ ಹೇಳ್ತಾರೆ. ಅದು ಓವರ್ ದ ಟೈಮ್ ಅಲ್ಲಿ ಎಲ್ಲರೂ ಮತ್ತೆ ಸೆಟ್ಲ್ ಆಗ್ತಾರೆ. ಅದೇ ಹಣಕ್ಕೆ ಇಷ್ಟೇ ಕೊಡ್ಬೇಕಾಗ್ತದೆ, ಇನ್ನವ್ರು ಕಡಿಮೆ ಮಾಡಿದ್ರೆ ಒಳ್ಳೇದು, ಮಾಡ್ತಾರೆ ಎಂಬುದು ಡೌಟ್.